ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ದೇಶದಲ್ಲಿ ಬಹುದೊಡ್ಡ ಸುದ್ದಿ ಈಗ ಆಗ್ತಾ ಇರೋದಂದ್ರೆ ತಮಿಳುನಾಡು ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಫಲಿತಾಂಶ ತುಂಬಾ ವಿಶೇಷ ಅಂತ ಹೇಳಿದ್ರೆ ದ್ರಾವಿಡ ನೆಲೆಯಲ್ಲಿ ಹೇಳಿದ್ರೆ ನಿಮ್ಗೆ ಗೊತ್ತಿರಬಹುದು DMK AIDMK ಇದ್ರ ಮಧ್ಯ ಬಂದಂತದ್ದು ಅವಕಾಶವನ್ನ ಸರಿಯಾಗಿ ನೋಡಿದಂತ ಪಕ್ಷ ಅಂದ್ರೆ TVK. ಯಾಕಂತ ಹೇಳಿದ್ರೆ ಇಲ್ಲಿ ಒಬ್ರು ಚಲನಚಿತ್ರ ನಟರು ಅಂದ್ರೆ ವಿಜಯ್ ಅವರು ಮುಖ್ಯಮಂತ್ರಿಗಳಾಗ್ತಾ ಇದಾರೆ ಅಂದ್ರೆ ಅವರ ಪಕ್ಷ 109 ಸೀಟನ್ನ ಇಲ್ಲಿವರೆಗೆ ಗೆದ್ದಿದೆ. ತುಂಬಾ ವಿಶೇಷ ಅಂತ ಹೇಳಿದ್ರೆ 1967ರಿಂದನೂ ಏನು DMK ಪ್ರಾರಂಭವಾಗುತ್ತೆ ಅಂದ್ರೆ ಆ ಕಾಲದಲ್ಲಿ ಕಾಂಗ್ರೆಸ್ ನಲ್ಲಿ ಕಾಮರಾಜ್ ಅವರು ಇರ್ತಾರೆ. ಕಾಮರಾಜ್ ಅವರು ಅದ್ಭುತವಾದ ನಾಯಕರು. ಆದ್ರೆ ಅಂತ ಅದ್ಭುತವಾದ ನಾಯಕರು DMK ಪಕ್ಷದಿಂದ ಅಂತ ಹೇಳಿದ್ರೆ ಏನು ದ್ರಾವಿಡ ನೆಲೆ ಇದೆ, ಅವರ ಕಲ್ಚರ್ ಇದೆ, ಅವ್ರ ವಿಚಾರ ಇದೆ, ಭಾಷೆ ಇದೆ, ಅದನ್ನೆಲ್ಲ ಉಳಿಸ್ಬೇಕಂತೆ. ತಮ್ಮ ಸ್ವಂತೊತ್ತಿಗೆ ಇರಬೇಕು. ಯಾವುದೇ ರಾಷ್ಟ್ರೀಯ ಪಕ್ಷಗಳು ಅಂತ ಹೇಳಿದ್ರೆ ದೆಹಲಿಯಲ್ಲಿ ಕುತ್ಕೊಂಡು ಆಳುವಂತವ್ರು ಇಲ್ಲಿಯ ರಾಜಕಾರಣವನ್ನ ಮಾಡಬಾರದು, ನಮ್ಮ ಜನರ ಮೇಲೆ ಅವರ ಆಳ್ವಿಕೆ ಇರಬಾರ್ದು ಅನ್ನುವಂತ ಒಂದೇ ಕಾರಣದಿಂದ ಆವತ್ತು DMK ಪಕ್ಷ ಪ್ರಾರಂಭವಾಗುತ್ತೆ. ಮುಂದೆ ಇದು ಅದರಿಂದನೇ ಉದಯವಾಗುವುದು AIDMK. ಅದನ್ನು ಸೇಮ್ ದ್ರಾವಿಡ ನೆಲದ ವಿಚಾರ ಇಟ್ಕೊಂಡೇ ಅಣ್ಣಾ ದೊರೈ ಅವರು ಅದನ್ನ ಪ್ರಾರಂಭಿಸ್ತಾರೆ. ನಂತರ 77ನೇ ಗೊತ್ತಿರ್ಬೋದು MGR ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಅದಾದ್ಮೇಲೆ ಜಯಲಲಿತಾ ಅವರು ಆಗ್ತಾರೆ. ಈಚೆ DMK ಬಂದ್ಬಿಟ್ರೆ ಕರುಣಾನಿಧಿ ಅವರು, ನಂತರ ಸ್ಟಾಲಿನ್ ಅವರು. ಆದ್ರೆ ಯಾವಾಗ ಜಯಲಲಿತಾ ಅವರು ಯಾವಾಗ ಮೃತರಾಗ್ತಾರೆ ಆ ನಂತರ AIDMKಗೆ ಸರಿಯಾದ ನಾಯಕರು ಸಿಗುವುದಿಲ್ಲ. ಇದು ತುಂಬಾ ದೊಡ್ಡ ಮಟ್ಟದ ಅವಕಾಶ ಇತ್ತು ಯುವಕರಿಗೆ. ಅದರಲ್ಲಿ ವಿಶೇಷವಾಗಿ ನಿಮ್ಗೆಲ್ಲರಿಗೂ ಗೊತ್ತು, ಅಣ್ಣಾಮಲೈ ಅವರು ಕರ್ನಾಟಕ ರಾಜ್ಯದಲ್ಲಿ ಇರ್ತಾರೆ, SP ಆಗಿ ಇದ್ದಂಥವ್ರು. ಅವರು ನೇರವಾಗಿ ತಮಿಳುನಾಡಿಗೆ ಧುಮುಕ್ತಾರೆ. BJP ಪಕ್ಷಕ್ಕೆ ಹೋಗ್ತಾರೆ, BJP ಪಕ್ಷವನ್ನ ಸೇರ್ಕೊಳ್ತಾರೆ. ಅಲ್ಲಿ BJP ಪಕ್ಷವನ್ನ ಕಟ್ಟುತ್ತಾರೆ. ಯಾಕಂದ್ರೆ ಅವರಿಗೆ ಮುಂದಾಲೋಚನೆ ಮೊದಲೇ ಇರುತ್ತೆ. ಯಾಕಂತ ಹೇಳಿದ್ರೆ AIDMK ನಾಯಕರಿಲ್ಲ. ತಮಿಳುನಾಡಲ್ಲಿ ಪ್ರತಿ 5 ವರ್ಷಕ್ಕೆ ಒಂದು ಸರಿ ಚುನಾವಣೆಯಲ್ಲಿ ಒಂದು ಪಕ್ಷವನ್ನ ಆಯ್ಕೆ ಮಾಡ್ತಾರಂತವ್ರಿಗೆ ಖಂಡಿತವಾಗಿರುತ್ತೆ. ಹೀಗಾಗಿ BJP ಬೆಳೆಸ್ಲಿಕ್ಕೆ ಹೋಗ್ತಾರೆ ಇದೇ ಸಮಯದಲ್ಲಿ. ಆದ್ರೆ ಅದು ರಾಷ್ಟ್ರೀಯ ಪಕ್ಷವಾಗಿದ್ರಿಂದ ಅವರ ಪ್ಲಾನಿಗೆ ಅಂತ ಹೇಳಿದ್ರೆ ಅವ್ರು ಏನ್ ಪ್ಲಾನ್ ಮಾಡ್ತಾರೆ ಆ ಪ್ಲಾನಿಗೆ ಎಲ್ಲೋ ಒಂದ್ ಕಡೆ ಹೊಂದಾಣಿಕೆ ಆಗುದಿಲ್ಲ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಸ್ಥಳೀಯವಾಗಿ ಅಣ್ಣಾಮಲೈ ತಮಿಳುನಾಡವರಾಗಿದ್ರಿಂದ ಅವ್ರಿಗೆ ಅಲ್ಲಿ ಸಂಪೂರ್ಣ ಗ್ರೌಂಡ್ ಮ್ಯಾಪ್ ಅವ್ರಿಗೆ ಗೊತ್ತಿರೋ AIDMKಲಿ ಹೇಳ್ಕೊಳ್ಳುವಂತ ನಾಯಕರಿಲ್ಲ. ಅಂದ್ರೆ ನಾವು ಬಿಂಬಿಸಬೇಕಾದಂತ ನಾಯಕರಲ್ಲ ಒಂದು ಪಕ್ಷಕ್ಕೆ. ಯಾಕಂದ್ರೆ ತಮಿಳುನಾಡು ಅಂತ ಸ್ಟೇಟ್ಗೆ ಒಬ್ರು ನಾಯಕರು ಬೇಕಾಗ್ತಾರೆ, ಅವ್ರ ಮುಖ ಬೇಕಾಗುತ್ತೆ, ಅದಿಲ್ಲ. ಹೀಗಾಗಿ ಅವರು ಅಣ್ಣಾಮಲೈ ಅವರು ನಾವು BJP ಪಕ್ಷದಿಂದ ಅಂತ ಹೇಳಿದ್ರೆ ಯಾವುದೇ ಪಕ್ಷದ ಸಪೋರ್ಟು ಬೇಡ, ಏನು ಬೇಡ, ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡುವ ಅಂತಾರೆ. ಆದ್ರೆ ಇದಕ್ಕೆ ಹೈಕಮಾಂಡ್ ಒಪ್ಕೊಳ್ಳೋದಿಲ್ಲ. ಹೀಗಾಗಿ ಆದ್ರೆ ಇದೆಲ್ಲದಕ್ಕಿಂತ ವಿಶೇಷವಾಗಿ ತಮಿಳುನಾಡು ರಾಜಕಾರಣವನ್ನ ತುಂಬಾ ಮೊದಲಿನಿಂದ ಸರಿಯಾಗಿ ಯೋಚನೆ ಮಾಡಿ ಯಾವ ರೀತಿ ಒಂದು ಪಕ್ಷನ ಕಟ್ಟಬೇಕು, ಯಾವ ರೀತಿ ಪಕ್ಷನ ತರಬೇಕಂತ ಯೋಚನೆ ಮಾಡಿದಂಥವ್ರು ವಿಜಯ್ ಅವರು. ಯಾಕಂತ ಹೇಳಿದ್ರೆ ಇವರು ಖ್ಯಾತ ನಟರಾದವರು ತಮ್ಮ ಫ್ಯಾನ್ಸ್ ಕ್ಲಬ್ ನಿಂದ ಏನೆಲ್ಲ ಮಾಡ್ಬೋದು ಅನ್ನೋದನ್ನ 2009ರಲ್ಲೇ ಪ್ರಾರಂಭ ಮಾಡ್ತಾರೆ ಅವರ ವಿಜಯ್ ಫ್ಯಾನ್ಸ್ ಕ್ಲಬ್. ಆಗ ರಕ್ತದಾನ ಶಿಬಿರ, ಬೇರೆ ಬೇರೆ ಸಮಸ್ಯೆ ಇರುವಂಥದ್ದನ್ನ ಎಜುಕೇಶನ್ ಮಾಡಲಿಕ್ಕೆ ಯಾರಿಗೆ ಅಸಹಾಯಕತೆ ಇರುತ್ತೆ ಅವ್ರಿಗೆಲ್ಲ ಹೆಲ್ಪ್ ಮಾಡುವಂತ ಅದನ್ನ ಪ್ರಾರಂಭ ಮಾಡ್ತಾರೆ. ಆಗ ಅವ್ರ ಹತ್ರ ಎಲ್ಲೋ ಒಂದ್ ಕಡೆ ಮುಂದಾಲೋಚನೆ ಮಾಡಿದಂಥವ್ರು ರಾಜಕೀಯ ಆಸೆನು ಚಿಗುರು ಹೊಡೆಯುತ್ತೆ. ಹೀಗಾಗಿ ಅವರು 2014 ನೀವು ನೋಡಿರ್ತೀರ ಸಿನಿಮಾ ಬರುತ್ತೆ. ಈ ಸಿನಿಮಾವನ್ನ ನೀವು ನೋಡಿದಾಗ ಅಲ್ಲಿ ರೈತರ ಪರವಾಗಿ ಧ್ವನಿ ಎತ್ತಾರೆ, ವಿಶೇಷವಾಗಿ ಕಾರ್ಪೊರೇಟ್ ಕಂಪನಿ ಧ್ವನಿ ಎತ್ತುತ್ತಾರೆ, ತಮಿಳುನಾಡಿನ ಮೂಲ ಸಮಸ್ಯೆಗಳ ಮೇಲೆ ತುಂಬಾ ಗಮನ ಕೊಡ್ತಾರೆ. ಯಾಕಂತ ಹೇಳಿದ್ರೆ ತಮಿಳಿನಲ್ಲಿ ಅತಿ ಹೆಚ್ಚಾಗಿ ಎಲ್ಲರೂ ಸಿನಿಮಾ ಫ್ಯಾನ್ಸ್ ಇರೋದ್ರಿಂದ, ಎಲ್ಲರೂ ಸಿನಿಮಾ ನೋಡೋದ್ರಿಂದ ಅವರಿಗೆ ಸಂಬಂಧಪಟ್ಟದ್ದಂತ ಹೇಳಿದ್ರೆ ಅಲ್ಲಿಯ ಮೂಲ ಸಮಸ್ಯೆಗಳ ಮೇಲೆ ಸಂಬಂಧಪಟ್ಟಂತ ವಿಷಯಗಳ ಮೇಲೆ ತುಂಬಾ ಕೇಂದ್ರೀಕೃತವಾಗಿರುತ್ತೆ. ಹೀಗಾಗಿ ಸಿನಿಮಾದಿಂದ ಸುಮಾರು ಬದಲಾವಣೆ ಆಗಿದೆ. ನಾವು ಒಂದು ಯೋಚನೆ ಮಾಡಬೇಕು, ಅತಿ ಹೆಚ್ಚು ಫ್ಯಾಕ್ಟ್ರಿಗಳಿರುವುದು ಇವತ್ತಿಗೂ ತಮಿಳುನಾಡಲ್ಲಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ GDPಯಲ್ಲಿ ಶೇರ್ ಮಾಡ್ತಾ ಇರೋ ಪರ್ಸೆಂಟೇಜ್ ಅಂತ ಹೇಳಿದ್ರೆ ದೇಶದ 12-13% ಅವರಷ್ಟು ಟ್ಯಾಕ್ಸ್ ಕಟ್ಟುತ್ತಾರೆ. ಕರ್ನಾಟಕ 6.5 ಇದೆ. ಆದ್ರೆ ತಮಿಳುನಾಡು ಅತಿ ಹೆಚ್ಚು ಟ್ಯಾಕ್ಸ್ ಅನ್ನ ದೇಶದಲ್ಲಿ ಕಟ್ಟುವುದಂತ ಹೇಳಿದ್ರೆ ತಮಿಳುನಾಡು ಅನ್ನೋದು ಅಂತದ್ದು ಏನ್ ತೋರಿಸುತ್ತಂತ ಹೇಳಿದ್ರೆ ತಮಿಳುನಾಡಿನ ಇನ್ಕಮ್ ಅಷ್ಟೇ ಚೆನ್ನಾಗಿದೆ, ಅಷ್ಟು ಫ್ಯಾಕ್ಟ್ರಿಗಳಿದೆ, ಪ್ರತಿಯೊಂದು ಅಲ್ಲಿ ರಸ್ತೆಗಳು ತುಂಬಾ ಅದ್ಭುತವಾಗಿದೆ. ಇದನ್ನ ನಾವು ದೇಶಕ್ಕೆ ಕಂಪೇರ್ ಮಾಡಿದ್ರೆ
ತಮಿಳ್ನಾಡಲ್ಲಿ ಮೊದ್ಲಿಂತ್ರನೂ ಇದೆಲ್ಲ ಅದ್ಭುತವಾಗಿದೆ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಅಲ್ಲಿಯ ಜನರು, ಆ ನಂತರ ಅಲ್ಲಿಯ ಜನ ಪ್ರತಿ 5 ವರ್ಷಕ್ಕೆ ಒಂದೊಂದು ಪಕ್ಷವನ್ನ ಆಯ್ಕೆ ಮಾಡ್ತಾ ಇದ್ರು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲಿ ಜನ ಹಾರ್ಡ್ ವರ್ಕರ್ ಆಗಿದ್ರು ಅನ್ನುವಂಥದ್ದು. ಅಲ್ಲಿ ಏನಂತ ಹೇಳಿದ್ರೆ ಆದ್ರೆ ಯಾವುದೇ ರಾಷ್ಟ್ರೀಯ ಪಕ್ಷಗಳ ಆಯ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಇದ್ರ ಬಗ್ಗೆ ಹೆಚ್ಚು ಪ್ರಚಾರ ಆಗ್ತಾ ಇರಲಿಲ್ಲ. ಆದ್ರೆ ತಮಿಳ್ನಾಡನ್ನ ಒಂದು ದೂರದೃಷ್ಟಿ ಇಟ್ಕೊಂಡು ಓಡಾಡಿದವ್ರಿಗೆ, ನೋಡಿದವ್ರಿಗೆ, ಅಲ್ಲಿರುವಂಥ ಇಂಡಸ್ಟ್ರಿಗಳನ್ನು ನೀವು ನೋಡಿದಾಗ ನಿಮ್ಗೆ ಅನ್ಸುತ್ತೆ ಅಲ್ಲಿ ಇಂಡಸ್ಟ್ರಿಗೆ ದೊಡ್ಡ ಮಟ್ಟದಲ್ಲಿ ಯಾವುದೇ ಸರ್ಕಾರ ಬಂದರೂ ಪ್ರೋತ್ಸಾಹ ಕೊಡ್ತಾ ಇತ್ತು. ಅಷ್ಟೇ ತಮ್ಮ ಪಕ್ಷ ಪ್ರಾದೇಶಿಕ ಪಕ್ಷವಾಗಿದ್ದರಿಂದ ಕೇಂದ್ರದಿಂದ ಏನೆಲ್ಲ ತಗೊಳ್ಬೇಕು ಅದನ್ನೆಲ್ಲ ತಗೊಳ್ತಾ ಇದ್ರು ಅವರು. ಯಾಕಂದ್ರೆ ಕರ್ನಾಟಕದಲ್ಲಿ ಯಾವತ್ತೂ ರಾಷ್ಟ್ರೀಯ ಪಕ್ಷಗಳು ಆಳ್ತಾವೆ. ಎಲ್ಲೋ ಜನತಾ ದಳ ಈ ಹಿಂದೆ ಇಲ್ಲಿ ಪ್ರಾದೇಶಿಕ ಪಕ್ಷವಾಗಿತ್ತು, ಅದು ಬಿಟ್ಟರೆ ಕಾಂಗ್ರೆಸ್ ಬಿಜೆಪಿ ಇಲ್ಲಿ ಆಳುವಂತ ಪಕ್ಷ. ಆದರೆ ತಮಿಳುನಾಡಲ್ಲಿ ಇದರ ತದ್ವಿರುದ್ಧವಾಗಿತ್ತು. ಅದ್ರ ಮಧ್ಯಾಹ್ನ ಇಲ್ಲಿ ಭ್ರಷ್ಟಾಚಾರ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು ಅನ್ನುವಂಥದ್ದನ್ನ ಸಿನಿಮಾದಲ್ಲಿ ಅದ್ಭುತವಾಗಿ ತೋರಿಸಿದವ್ರಂದ್ರೆ ಮುರುಗದಾಸ್ ಅವರು ಅದರ ಡೈರೆಕ್ಟರ್. ಆದ್ರೆ ವಿಜಯ್ ಆಕ್ಟರ್, ಅದರಲ್ಲಿ ಆಕ್ಟರ್ ಯಾವತ್ತು ಏನಾಗ್ತದೆ ಜನಸಾಮಾನ್ಯರ ಮಧ್ಯ ಬಂದ್ ಬಿಡ್ತಾರೆ. ಒಂದು ಸಿನಿಮಾ ಬರುತ್ತೆ, ಇದು ರಾಜಕಾರಣಿಗಳ ಮಕ್ಕಳು ಯಾವೆಲ್ಲ ರೀತಿ ಮೋಜುಗಳನ್ನ ಮಾಡ್ತಾರೆ, ಮಸ್ತಿಗಳನ್ನ ಮಾಡ್ತಾರೆ, ಯಾವ ರೀತಿ ಅಧಿಕಾರ ಇಲ್ಲದೆ ಅವರ ರಾಜಕಾರಣಿಗಳ ಮಕ್ಕಳ ಅಧಿಕಾರವನ್ನು ಅನುಭವಿಸ್ತಾರೆ, ಎಲ್ಲವನ್ನು ಅನುಭವಿಸ್ತಾರೆ ಅನ್ನುವಂಥದ್ದು ಆ ಸಿನಿಮಾದಲ್ಲಿ ಬಂದರೆ. ಅದಾದಮೇಲೆ ಬರುವಂಥದ್ದು ಮರ್ಸಲ್ ಸಿನಿಮಾ. ಇದು ಮೆಡಿಕಲ್ ಮಾಫಿಯಾದ ಮೇಲೆ ಇತ್ತು ಅಂತ ಹೇಳಿದ್ರೆ ಇವರು ಸಿನಿಮಾದೊಳಗೆ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಶುರು ಮಾಡ್ತಾರೆ ವಿಜಯ್ ಅವರು. ಹಾಗೇನಂತಾರೆ ಆದಷ್ಟು ಜನರ ಹತ್ರ ಆಗ್ತಾ ಹೋಗ್ತಾರೆ. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತು, ಯಾರು ನೇರವಾಗಿ ಸಿನಿಮಾದಿಂದ ಇಂಪ್ರೆಸ್ ಆಗ್ತಾರೆ ಅಂತ ಹೇಳಿದ್ರೆ ತುಂಬ ಓದ್ಕೊಂಡವರು ಬರ್ಕೊಂಡವ್ರು ಏನು ಮಾಡಿಬಿಡ್ತಾರೆ, ತುಂಬ ಕಡಿಮೆ ಸಿನಿಮಾ ನೋಡ್ತಾರೆ. ಸಾಮಾನ್ಯ ವರ್ಗದ ಜನ ಎಂಟರ್ಟೈನ್ಮೆಂಟಿಗೆ ಸಿನಿಮಾ ಹೋಗ್ತಾರೆ, ಎಲ್ಲ ಶ್ರಮಿಕ ವರ್ಗದವ್ರು ಸಿನಿಮಾ ನೋಡ್ತಾರೆ. ಆದರೆ ಅವ್ರಿಗೆ ಹತ್ರ ಆಗುವಂಥ ವಿಷಯಗಳಿದ್ದಾಗ ತುಂಬ ಅದನ್ನು ಕುತೂಹಲದಿಂದ ನೋಡ್ತಾರೆ. ತುಂಬ ಜನರ ಹತ್ರ ಜನನಾಯಕರಾಗಿ ಬಿಟ್ಟಿದ್ರು ವಿಜಯ್ ಅವರು. ಒಂದು ಕಡೆ ನಿಮ್ಗೆ ಗೊತ್ತು, ರಜನಿಕಾಂತ್ ಅವರು ಅದೇ ರೀತಿಯ ಸಿನಿಮಾಗಳನ್ನೇ ಮಾಡ್ತಾ ಇದ್ರು. ಆದರೆ ವಿಜಯ್ ಅವ್ರಿಗೆ ವಯಸ್ಸು ತುಂಬ ಕಡಿಮೆ ಇದ್ದಿದ್ರಿಂದ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಸಾಧಿಸಿದ್ರು. ಅದಾದ ಮೇಲೆ ಇವ್ರು ಏನು ಮಾಡಿಬಿಡ್ತಾರೆ, 2022ರಲ್ಲಿ ಸ್ಥಳೀಯ ಸಂಸ್ಥೆ ಇಲೆಕ್ಷನ್ಗಳೇನಿರ್ತವೆ, ಈ ಇಲೆಕ್ಷನ್ನಲ್ಲಿ ಇವರು ಪಾರ್ಟಿ ಕಟ್ಟುವುದಿಲ್ಲ. ತಮ್ಮ ಅಭಿಮಾನಿ ಬಳಗ ಅಂತ ಹೇಳಿದ್ರೆ ಅವ್ರದ್ದೇನು ಸಂಘ ಇದೆ, ಅಭಿಮಾನಿ ಸಂಘ ಇದೆ, ಈ ಸಂಘದಲ್ಲ ಇದ್ದವ್ರನ್ನ ಇಲೆಕ್ಷನ್ ನಿಲ್ಲಿಸ್ತಾರೆ. ಅಲ್ಲಿ ಅವರು ಇಲೆಕ್ಷನ್ನಲ್ಲಿ ಗೆಲ್ಲುತ್ತಾರೆ. ಆಗ ಅವರಿಗೊಂದು ತಲೆಯಲ್ಲಿ ಬರುತ್ತೆ, ನಾನು ಒಂದು ವೇಳೆ ಅಂದರೆ ರಾಜಕೀಯವನ್ನು ಪ್ರವೇಶಿಸಿದರೆ ನನಗೂ ಇಲ್ಲಿ ಗೆಲುವು ನಿಶ್ಚಿತ ಅಂಥೇಳಿ. ಯಾಕಂತ ಹೇಳಿದ್ರೆ 2019 MP ಇಲೆಕ್ಷನ್ ನಡೆದಿರುತ್ತೆ. ಈ ಸಮಯದಲ್ಲಿ ಇವರು ಸೈಕಲ್ನಲ್ಲಿ ಬಂದು ವೋಟ್ ಹಾಕ್ತಾರೆ. ಅದನ್ನು ಸೂಚ್ಯವಾಗಿ ಇವರು ವಿರೋಧಿಸೋದಂದರೆ ಪೆಟ್ರೋಲ್ ಬೆಲೆ ಗಗನಕ್ಕೇರಿದೆ, ಸಾಮಾನ್ಯ ಜನರಿಗೆ ಇದರಿಂದ ಸಮಸ್ಯೆ ಆಗ್ತಾ ಇದೆ ಪೆಟ್ರೋಲ್ ಬೆಲೆ ಏರಿಕೆಯಿಂದ ಅನ್ನುವಂಥದ್ದು. ಇವರು ಸೈಕಲ್ನಲ್ಲಿ ಬಂದು ವೋಟ್ ಹಾಕಿದಾಗ ಇದು ದೊಡ್ಡ ಮಟ್ಟದ ಪ್ರಚಾರ ಆಗುತ್ತೆ. ಈ ಪ್ರಚಾರದಿಂದನೇ ಇವರು 2022 ಪಕ್ಷವನ್ನು ಕಟ್ಟುವುದಿಲ್ಲ, ತಮ್ಮ ಏನು ಅಭಿಮಾನಿ ಬಳಗದಲ್ಲಿರ್ತಾರೆ ಅವರನ್ನ ಇಲೆಕ್ಷನ್ ನಿಲ್ಲಿಸ್ತಾರೆ. ಅದಾದ ಮೇಲೆ ಇವರು ಏನು ಮಾಡಿಬಿಡ್ತಾರೆ, ಸಡನ್ನಾಗಿ ಇವರು ಒಂದು ಟರ್ನ್ ತಗೊಳ್ತಾರೆ. ಅದು ಏನಂತ ಹೇಳಿದ್ರೆ 2024ರಲ್ಲಿ ಅಂತ ಹೇಳಿದ್ರೆ ಇವರು ಏನು ತುಂಬ ಟೈಮ್ ಏನು ತಗೊಳ್ಳೋದಿಲ್ಲ, ತಮ್ಮದೇ ಪಕ್ಷವನ್ನು ಘೋಷಿಸ್ತಾರೆ. ಆದರೆ ತಮ್ಮ ಪಕ್ಷ ಘೋಷಿಸಿದ ನಂತರ ನಾವು ಲೋಕಸಭಾ ಇಲೆಕ್ಷನ್ಗೆ ಕಂಟೆಸ್ಟ್ ಮಾಡೋದಿಲ್ಲ ಅನ್ನುವಂಥದ್ದು ಅಂತ ಹೇಳಿದ್ರೆ ಇವರು ಏನು ಹೇಳಿದರೆ ತಮಿಳುನಾಡಿನ ಜನತೆ ನಮ್ಮ ಮುಖ್ಯ, ಇವರ ಸಮಸ್ಯೆಗಳು ನಮ್ಮ ಮುಖ್ಯ ಅನ್ನುವಂಥದ್ದು. ಈಗ ಇವ್ರು ಏನು ಮಾಡಿಬಿಡ್ತಾರೆ, MLA ಇಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಾರೆ. ಈ MLA ಇಲೆಕ್ಷನ್ಗೆ ಯಾವಾಗ ಕಂಟೆಸ್ಟ್ ಮಾಡ್ತಾರೆ ಆಗ ಇವರ ಹತ್ರ ತಿರುಗುವುದಂತ ಹೇಳಿದ್ರೆ ಯುವ ಜನತೆ. ಯಾಕಂದರೆ ತಮಿಳ್ನಾಡಿನವರು ಅತಿ ಹೆಚ್ಚು ಹೊರಗಿದ್ದಾರೆ. ನಿಮಗೆ ವಿದೇಶ ಅಂತ ಹೇಳಿದ್ರೆ ನೀವು ಮಲೇಷ್ಯಾಗೆ ಬಂದುಬಿಟ್ರೆ ಅತಿ ಹೆಚ್ಚು ತಮಿಳ್ನಾಡವರಿದ್ದಾರೆ, ಬೇರೆ ಬೇರೆ ದೇಶಗಳಲ್ಲಿ ಅತಿ ಹೆಚ್ಚು ತಮಿಳ್ನಾಡವರಿದ್ದಾರೆ. ಆಮೇಲೆ ಭಾರತ ದೇಶದ ಬೇರೆ ಬೇರೆ ಹೆಚ್ಚು ಜನ ತಮಿಳ್ನಾಡವರಿದ್ದಾರೆ. ಇವರೆಲ್ಲ ವಿಜಯ್ ಅವರ ಅಭಿಮಾನಿಗಳು ಇದರಲ್ಲಿ ಸುಮಾರು ಜನ ಇರೋದ್ರಿಂದ ಜನಜಿ ಏನಿದೆ, ಇವತ್ತಿನ ಜನಜಿ ಏನಿದೆ, ಇವರೆಲ್ಲರೂ ವಿಜಯ್ ಅವರ ಫ್ಯಾನ್ಸ್ ಆಗಿರ್ತಾರೆ. ಹೀಗಾಗಿ ಇವರೆಲ್ಲ ಏನು ಮಾಡಿಬಿಡ್ತಾರೆ ಅಂದರೆ ಹೊರಗಿದ್ದಂಥವ್ರು ಏನಿರ್ತಾರೆ ಇವರೆಲ್ಲ ತಮಿಳ್ನಾಡಿಗೆ ಬರ್ತಾರೆ, ತಮ್ಮ ವೋಟರ್ ID ಅಲ್ಲಿ ಮಾಡಿಸ್ತಾರೆ, ಆಧಾರ್ ಕಾರ್ಡ್ ತಮಿಳ್ನಾಡಲ್ಲಿ ಮಾಡಿಸ್ತಾರೆ, ತಮಿಳ್ನಾಡಿನ ಮತದಾರರಾಗ್ತಾರೆ. ಹೀಗಾಗಿ ಅವರೆಲ್ಲ ವಿಜಯ್ ಅವರ ಹಿಂದೆ ನಿಲ್ತಾರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ AIDMKಲೂ ಅಂತ ಹೇಳ್ಕೊಳ್ಳುವಂಥ ಲೀಡರ್ ಇರುವುದಿಲ್ಲ ಇಲ್ಲಿ. ಹೀಗಾಗಿ ತಮಿಳ್ನಾಡಿಗೆ ಒಬ್ಬರು ಲೀಡರ್ ಬೇಕಾಗಿರ್ತಾರೆ, ಅದು ಯಂಗ್ ಲೀಡರ್ ಆಗಿರಬೇಕಾಗಿರುತ್ತೆ. ಯಾಕಂದರೆ ಇಲ್ಲಿವರೆಗೆ ಫ್ರೀ ಅದು ಇದು ಎಲ್ಲ ಸುಮಾರು ಆದವು ತಮಿಳ್ನಾಡಲ್ಲಿ. ಆದ್ರೆ ವೋಟ್ ಹಾಕೋದು ಪ್ರತಿ 5 ವರ್ಷಕ್ಕೊಮ್ಮೆ ತಮ್ಮ ದ್ರಾವಿಡ ನೆಲದ DMKಗೆ ಇಲ್ಲ AIDMK ವೋಟ್ ಹಾಕ್ತಿದ್ರು. ಆದರೆ ಇವ್ರಿಗೆ ಹೊಸತಾಗಿ ಕಂಡಿದ್ದಂತ ಹೇಳಿದ್ರೆ
ಜಯಲಲಿತಾ ಅವರೇನು ಅವ್ರ ನಂತರ AIDMK ಯಲ್ಲೂ ಅಷ್ಟು ಪವರ್ಫುಲ್ ಆಗಿರುವುದಿಲ್ಲ, ಯಾರು ನಾಯಕರು ಇರುವುದಿಲ್ಲ. ಈಗ ಹೊಸದಾಗಿ ಕಂಡಿದ್ದಂದರೆ ಜನಜಿ ಅಂದರೆ ಇವತ್ತಿನ ಯುವಕರಿಗೆ ವಿಜಯ್ ಅವರು ಇದನ್ನ ತುಂಬಾ ಅದ್ಭುತವಾಗಿ ಕಟ್ಟುತ್ತಾರೆ. ಇವರು ಪ್ರಚಾರ ಮಾಡ್ತಾರೆ. ಪ್ರಚಾರದ ಸಮಯದಲ್ಲಿ ಪ್ರಾರಂಭದಲ್ಲಿ ಇವರು ಪ್ರಶಾಂತ್ ಕಿಶೋರ್ ಅಂತ ಹೇಳಿದ್ರೆ ಏನು ಪ್ರಶಾಂತ್ ಕಿಶೋರ್ ಅವರು ಇದ್ದಾರೆ, ಚುನಾವಣೆ ಚಾಣಕ್ಯ, ಇವರೊಟ್ಟಿಗೆ ಸೇರ್ಕೊಂಡು ಇವರು ಯಾವ್ಯಾವ ರೀತಿ ಕ್ಯಾಂಡಿಡೇಟ್ಗಳನ್ನ ಅಂತ ಹೇಳಿದ್ರೆ ತಮ್ಮ ಅಭಿಮಾನಿ ಬಳಗದಲ್ಲಿ ಇದ್ದಂಥವ್ರನ್ನೇ ನಿಲ್ಲಿಸ್ತಾರೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ಬೇರೆ ಬೇರೆ ಯಾರು ಇದ್ದಾರೆ ಅವರನ್ನೇ ಇಲೆಕ್ಷನ್ ನಿಲ್ಲಿಸ್ತಾರೆ. ಹೊಸ ಅಂತೇಳಿದರೆ 6 ಸಿಲಿಂಡರ್ ಕೊಡ್ತೇನಂತಾರೆ ವರ್ಷಕ್ಕೆ, ಅದಾದ ಮೇಲೆ ಮಹಿಳೆಯರಿಗೆ ಇಷ್ಟು ದುಡ್ಡು ಕೊಡ್ತೇವೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಹೊಸ ಆಸ್ಪತ್ರೆಗಳನ್ನು ಓಪನ್ ಮಾಡ್ತೇವೆ, ಎಜುಕೇಷನ್ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ 100 ಸ್ಕೂಲ್ಗಳನ್ನು ಓಪನ್ ಮಾಡ್ತೇವೆ ಅನ್ನುವಂಥದ್ದೇನು ಯುವಕರಿಗೆ ವಿಶೇಷವಾಗಿ ತಮಿಳುನಾಡನ್ನ ಮತ್ತೆ ಅಂತ ಹೇಳಿದ್ರೆ ಉದ್ಯೋಗ ಅವಕಾಶವನ್ನು ಹೆಚ್ಚೆಚ್ಚು ಮಾಡ್ತೇವೆ ಅನ್ನುವಂಥದ್ದು ಇವರೇನು ಮೇನ್ ಫೋಕಸ್ ಮಾಡ್ತಾರೆ. ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡುತ್ತೆ. ಹೀಗಾಗಿ ಈ ಬಾರಿಯ ಇಲೆಕ್ಷನ್ನಲ್ಲಿ 80% ಅಷ್ಟು ವೋಟ್ ಆಗುತ್ತೆ. ವೋಟ್ ಆದಾಗ ಆ ಅತಿ ಹೆಚ್ಚು ವೋಟ್ ಆಗಿದ್ದೇನಂತ ಹೇಳಿದ್ರೆ ವಿಜಯ್ ಅವರು ಇಲೆಕ್ಷನ್ ನಿಂತ್ಕೊಂಡಿದ್ದಾರೆ. ಹೀಗಾಗಿ ಬೇರೆ ಬೇರೆ ಊರಿನಿಂದ ಅಂದರೆ ಈ ಬಾರಿ ಇಲೆಕ್ಷನ್ ಸಮಯದಲ್ಲಿ ಅತಿ ಹೆಚ್ಚು ಜನ ತಮಿಳುನಾಡಿಗೆ ಬೇರೆ ರಾಜ್ಯ ಜಿಲ್ಲೆಗಳಿಂದ ಬೇರೆ ದೇಶಗಳಿಂದ ಬರ್ತಾರೆ. ಅವರು ವಿಶೇಷವಾಗಿ ವಿಜಯ್ ಅವ್ರಿಗೋಸ್ಕರನೇ ಕೆಲಸ ಮಾಡ್ತಾರೆ. ಹೀಗಾಗಿ ವಿಜಯ್ ಅವರು ಎಲ್ಲ ಸಮೀಕ್ಷೆಗಳು 30 ಸೀಟ್ ಬರ್ಬೋದು ಅಥವಾ 20 ಸೀಟ್ ಬರ್ಬೋದು ಅಂತ ಹೇಳ್ತಾರೆ. ಆದ್ರೆ ಒಂದು ಮಾತ್ರ ಸಮೀಕ್ಷೆ ವರದಿ ಏನಿತ್ತಂದ್ರೆ 110ರಿಂದ 120 ಸೀಟ್ ಬರ್ಬೋದು ಅಂತಿತ್ತು. ಅದು ನಿಜವಾಗೂ 109 ಸೀಟ್ ಬಂದಿದೆ. ಹೀಗಾಗಿ ಅದ್ಭುತವಾಗಿ ವಿಜಯ್ ಅವರು ವಿಜೇತರಾಗಿದ್ದಾರೆ. ಆದ್ರೆ ಒಂದು ಕಾದು ನೋಡಬೇಕು, ಮುಂದೆ ಇವರು ಯಾರು ಸಪೋರ್ಟ್ ತಗೊಂಡು ತಮಿಳುನಾಡಲ್ಲಿ ಸರ್ಕಾರವನ್ನ ಮಾಡ್ತಾರನ್ನುವಂಥದ್ದು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ತಮಿಳುನಾಡಿನ ಸಂಪೂರ್ಣ ಚಿತ್ರಣ ಅಂದರೆ ಚುನಾವಣೆ ಚಿತ್ರಣ ಬದಲಾಗಿದೆ ಅಂತ ಹೇಳಿದ್ರೆ, ದ್ರಾವಿಡ ನಾಡು, ದ್ರಾವಿಡ ಹೆಸರಲ್ಲಿ ಏನು ಇಲೆಕ್ಷನ್ ಇತ್ತು, ಈ ಬಾರಿ ಇಲ್ಲಿ TVK ಪಕ್ಷ 60 ವರ್ಷದ ನಂತರ ಹೊಸ ಪಕ್ಷ ಬಂದಿದೆ. ಮುಂದೆ ತಮಿಳುನಾಡಿನ ಚಿತ್ರಣ ಹೇಗಿರುತ್ತಂತ ಕಾದು ನೋಡಬೇಕು. ಹೊರಗಿನಿಂದ ಬಂದು ಉದ್ಯೋಗ ಮಾಡುವವರು ಇಲ್ಲಿ ಹೆಚ್ಚು ಜನ ಇದ್ದಾರೆ, ಅಷ್ಟೇ ತಮಿಳುನಾಡವರು ಹೊರಗೆ ಉದ್ಯೋಗ ಮಾಡುವಂಥವ್ರು ಇದ್ದಾರೆ ತಮಿಳುನಾಡಿನಲ್ಲಿ. ಆದರೆ ಇಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ ತುಂಬಾ ಅದ್ಭುತವಾಗಿ ತುಂಬಾ ಮೌನದಲ್ಲಿದ್ದೇನೆ ಒಂದೇ ಪ್ರಯತ್ನದಲ್ಲಿ 100% ಫಲಿತಾಂಶ ತಗೊಂಡವ್ರು ಅಂತ ಹೇಳಿದ್ರೆ ವಿಜಯ್ ಅವರು. ವಿಜಯ್ ಅವರ ಆಳ್ವಿಕೆ ಮುಂದೆ ತಮಿಳುನಾಡಲ್ಲಿ ಹೇಗಿರುತ್ತೆ ಅಂತ ನೋಡಬೇಕು. ಮುಂದೆ ಇವರು ಯಾವ ರೀತಿ ರಾಜಕಾರಣವನ್ನು ಆಳ್ತಾರೆ, ಯಾವೆಲ್ಲ ರೀತಿ ತಾವೇನೀಗ ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಯಾವ ರೀತಿ ಪೂರೈಸ್ತಾರೆ, ಯಾವ ರೀತಿ ತುಂಬ ಅದ್ಭುತವಾಗಿ ಇವರು ಆಳ್ವಿಕೆ ತಂದು ಹೊಸ ಒಂದು ರೂಪವನ್ನು ಬರೀತಾರೆ. ಇವತ್ತೇನು TVK ಅಂದರೆ ತಮಿಳುನಾಡಲ್ಲಾದಂಥ ಏನು ಒಂದು ಕ್ರಾಂತಿಕಾರಿ ಬೆಳವಣಿಗೆ ಏನಿದೆ, ಇದು ಇನ್ನು ಮುಂದೆ ಯಾವೆಲ್ಲ ಬೇರೆ ರಾಜ್ಯಗಳಲ್ಲಿ ಆಗುತ್ತಂತ ಹೇಳಿ ಕಾದು ನೋಡ್ಬೇಕಂತ ಹೇಳ್ತಾ, ಸೊ ಒಟ್ಟಾರೆಯಾಗಿ TVK ಗೆದ್ದಿದೆ. ಮುಂದಿನ ಮುಖ್ಯಮಂತ್ರಿಗಳಾಗಿ ಅವರಿಗೆ ಶುಭ ಹಾರೈಸುವ ಅಂತ ಹೇಳ್ತಾ, ಮುಂದೆ ಬೇರೆ ರಾಜ್ಯಗಳ ಚುನಾವಣೆಗಳಲ್ಲಿ ಯಾವೆಲ್ಲ ರೀತಿ ಈ ರೀತಿಯ ವಿಭಿನ್ನ ಪ್ರಯೋಗ ಆಗುತ್ತೆ ಅನ್ನುವಂಥದ್ದು ಕಾದು ನೋಡ್ಬೇಕಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ.